ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಈ ವಿಶೇಷವಾದಂತಹ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇನ್ನು ಕಳೆದ ಬಾರಿ ಫೆಬ್ರವರಿ 25ರ ಕ್ಲಾಸ್ ಈಗಷ್ಟೇ ಮುಗಿಸಿದೀವಿ. ಇನ್ನು ಈ ವಿಶೇಷವಾದ ವಿಡಿಯೋ ಏನಕ್ಕೆ ಅಂತ ಬಹುಶಃ ಎಲ್ಲರಿಗೂ ಗೊತ್ತಾಗಿರುತ್ತಲ್ವಾ. ನೆಕ್ಸ್ಟ್ ಕ್ಲಾಸ್ ಯಾವಾಗ ಅಂತ ಎಲ್ಲರೂ ಕಾಯ್ತಾ ಇರ್ತೀರಿ. ಮುಂದಿನ ಮನಿ ಈಸ್ ಹ್ಯಾಪಿನೆಸ್ ಆಫ್ಲೈನ್ ವರ್ಕ್ಶಾಪ್ ಇರುತ್ತೆ ಮುಂದಿನ ತಿಂಗಳು, ಅಂದರೆ ಮಾರ್ಚ್ 31ನೇ ತಾರೀಕು. ಸೊ ಪ್ರತಿ ಕ್ಲಾಸ್ನಲ್ಲೂ ನಾವು ಏನೆಲ್ಲ ಒಂದು ವಿಶೇಷತೆಗಳನ್ನ ತಗೊಂಡು ಬರ್ತಾನೆ ಇರ್ತೀವಿ, ಏನೆಲ್ಲ ಒಂದು ಅನುಭವ, ವಿಶೇಷವಾದ ಅನುಭವ ಕೊಡೋದಕ್ಕೆ ಸಾಧ್ಯನೋ ಎಲ್ಲ ವಿಚಾರಗಳೊಂದಿಗೆ ಹೊತ್ತು ನಮ್ಮ ಗುರೂಜಿಯವರು ಸಾಕಷ್ಟು ಪ್ರಿಪ್ರೇಷನ್ಸ್ ಒಂದಿಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಲೇಬೇಕು ಅಂತ ಪ್ರತಿ ಕ್ಲಾಸ್ಗೂ ಬರ್ತಾರೆ. ಸೊ ಇನ್ನು ಮುಂದಿನ ಕ್ಲಾಸ್ ಕೂಡ ಅದೇ ರೀತಿ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ. ಮೊದಲನೇದಾಗಿ ಒಂದು ಕ್ಲಾಸ್ ಬಿಟ್ಟು ಹೊರಗಡೆ ವಿಷಯ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿ ಸಿಕ್ಕಾಪಟ್ಟೆ ರಶ್ ಇತ್ತು ಕ್ಲಾಸ್, ಆ್ಯಂಡ್ ತುಂಬ ಜನ ಕ್ಲಾಸ್ ಶುರುವಾಗಿ ತುಂಬ ಹೊತ್ತಾದ್ಮೇಲೆ ಬಂದು ಸೀಟ್ ಸಿಗದಲ್ಲೇ ತುಂಬ ತೊಂದರೆಗಳು ಕೂಡ ಆಗಿದೆ. ಸೊ ಹಾಗಾಗಿ ಈ ಬಾರಿಯ ರಿಜಿಸ್ಟ್ರೇಷನ್ಸ್ ಇಂದ ನಾವು ಸೀಟ್ ಬುಕಿಂಗ್ ನಂಬರ್ ಪ್ರಕಾರ ತಗೊಳ್ತಾ ಇದ್ದೀವಿ. ಅಂದ್ರೆ ಯಾರು ಅತಿ ಬೇಗ ಸೀಟ್ಸ್ ನ ಬುಕ್ ಮಾಡ್ತಾರೋ, ಅಂದ್ರೆ ನೀವು ಇವತ್ತೇ ಏನಾದರೂ ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡ್ರೆ ನಿಮಗೆ ಸೀಟ್ಸ್ ನಂಬರ್ ಕೊಡ್ತೀವಿ. ಸೊ ಗುರೂಜಿಯವರ ಮುಂದೆ ಮೊದಲ ಅಥವಾ ಎರಡನೇ ಸಾಲಿನಲ್ಲೇ ಕೂತು ನೀವು ಗುರೂಜಿಯವರ ತುಂಬಾ ಹತ್ತಿರದಿಂದ ಕ್ಲಾಸ್ ಅನ್ನ ನೋಡ್ಬೋದು. ಸೊ ಹಾಗಾಗಿ ಕ್ಲಾಸ್ಗೆ ಬರುವಾಗ ಸೀಟ್ಸ್ ನಂಬರ್ ಮುಖಾಂತರನೇ, ಸೀಟ್ಸ್ ನಂಬರ್ ಪ್ರಕಾರನೇ ನೀವು ಕುತ್ಕೊಳ್ಬೇಕಾಗತ್ತೆ. ತುಂಬಾ ಬೇಗ ಯಾರು ರಿಜಿಸ್ಟರ್ ಮಾಡ್ಕೊಳ್ತೀರಾ ಅವರಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಂಡು ಗುರೂಜಿಯವರ ಕ್ಲಾಸ್ ಹತ್ತಿರದಿಂದ ನೋಡಬಹುದಾದಂಥ ಅವಕಾಶ ಸಿಗುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಈ ಬಾರಿ ಲೇಟ್ ಮಾಡ್ಕೊಳ್ಬೇಡಿ. ಯಾವುದೇ ರೀತಿ ತೊಂದರೆಗಳಿಗೆ ನಾವಲ್ಲಿ ಅವಕಾಶ ಕೊಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಅತಿ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಮುಂದಿನ ಸಾಲಿನಲ್ಲಿ ಕುಳಿತು ನೀವು ನಿಮ್ಮ ಮನಿ ಈಸ್ ಹ್ಯಾಪಿನೆಸ್ ಕ್ಲಾಸ್ ಅನ್ನ ನೋಡ್ಬೋದು. ಇನ್ನು ಪ್ರತಿ ಬಾರಿ ಗುರೂಜಿಯವರು ಹೇಳ್ತಾ ಬರ್ತಿದ್ದಾರೆ, ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಬೇಕು, ಈ ಒಂದು ದಾರಿನಲ್ಲಿ ಈ ಒಂದು ಜರ್ನಿಯನ್ನ ನಮ್ಮ ಗುರೂಜಿಯವರೊಟ್ಟಿಗೆ ಶುರು ಮಾಡಬೇಕು ಅಂತ ಅಂದ್ರೆ ಮೊದಲನೇದಾಗಿ ನಿಮ್ಮ ಕರ್ಮ ಕಳೆದಿರಬೇಕು ಅಂತ. ಸೊ ಹೀಗಾಗಿ ನೀವು ಈಗೆಲ್ಲ ಯಾವ ಥರ ಫೀಲ್ ಮಾಡ್ಕೊಳ್ಬೇಕು ಗೊತ್ತಾ, ನಿಮ್ಮ ಕರ್ಮ ಕಳೆದಿದೆ. ಸೊ ಹಾಗಾಗಿ ನೀವು ಖಂಡಿತವಾಗ್ಲೂ ಮನಿ ಈಸ್ ಹ್ಯಾಪಿನೆಸ್ ಕ್ಲಾಸ್ನ ಅಟೆಂಡ್ ಮಾಡಲೇಬೇಕು. ಈ ಬಾರಿ ಯಾರ್ಯಾರು ಅಟೆಂಡ್ ಮಾಡ್ತೀರಾ ತುಂಬಾನೇ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಕರ್ಮ ಸಿದ್ಧಾಂತದ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ಯಾವ್ಯಾವ ವಿಚಾರಗಳನ್ನ ತಿಳಿಸಿಲ್ಲ, ಎಲ್ಲಾ ವಿಚಾರಗಳನ್ನ ಮುಂದಿನ ಮಾರ್ಚ್ 31ರ ಕ್ಲಾಸ್ನಲ್ಲಿ ಗುರೂಜಿಯವರು ತಿಳಿಸ್ಕೊಡ್ತಿದ್ದಾರೆ. ಇನ್ನು ತುಂಬಾ ಜನರ ಒತ್ತಾಯ ಇತ್ತು ಸಾಲದ ಬಗ್ಗೆ. ಆಕ್ಚುಲಿ ನಾವು ಈಗಾಗಲೇ ಒಂದು ಕ್ಲಾಸ್ ಅನ್ನ ಮಾಡಿದ್ವಿ, ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಕೊನೆ ಮೂಮೆಂಟ್ ಅಲ್ಲಿ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ರಿ ಸೀಟ್ ಫಿಲ್ ಆಗಿತ್ತು. ಸೊ ಹಾಗಾಗಿ ಮತ್ತೆ ಅವ್ರಿಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ನಮ್ಗೆ. ಬಟ್ ಎಲ್ಲರೂ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಮ್ಗೆ ಸಾಲದ ಕ್ಲಾಸೇ ಬೇಕು, ನಾವು ತುಂಬಾನೇ ಸಾಲ ಮಾಡ್ಕೊಂಡ್ ಬಿಟ್ಟಿದೀವಿ, ತುಂಬಾ ಕಷ್ಟದಲ್ಲಿದ್ದೀವಿ, ನಾವು ಸಾಲದ ಮೇಲೆ ತಿಳ್ಕೊಳ್ಳೋದಕ್ಕೆ ಹೇಗೆ ಸಾಲ ತೀರಿಸ್ಕೊಳ್ಬೇಕು, ನಾವು ಕ್ಲಾಸ್ ಅಟೆಂಡ್ ಮಾಡಲೇಬೇಕು ಅಂತ. ಸೊ ಹಾಗಾಗಿ ಬಹು ಜನರ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಮುಂದಿನ ಕ್ಲಾಸ್ನಲ್ಲಿ, ಅಂದ್ರೆ ಮಾರ್ಚ್ 31ರ ಕ್ಲಾಸ್ನಲ್ಲಿ ಸಾಲದ ಬಗ್ಗೆ ಇನ್ನೂ ಇನ್ ಡೆಪ್ತ್ ಆಗಿ ಹಲವಾರು ವಿಚಾರಗಳನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಎಷ್ಟೇ ಹೆಚ್ಚಾಗಿ ಸಾಲ ಇರಲಿ ತುಂಬಾ ಸುಲಭವಾಗಿ ತೀರಿಸ್ಕೊಳ್ಬೇಕು, ಏನೆಲ್ಲ ಮಾಡಬೇಕು, ಹಾಗೆ ಜೊತೆಗೆ ಏನೆಲ್ಲ ರೊಟೀನ್ ಅನ್ನ ಫಾಲೋ ಮಾಡಬೇಕು, ಯಾವ ರೀತಿ ಸಾಲದ ಬಾಧೆಯಿಂದ ಅತಿ ಬೇಗ ಹೊರಗೆ ಬರ್ಬೋದು, ಸಾಕಷ್ಟು ವಿಚಾರಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಬರ್ತೀರಿ ಎಲ್ಲರಿಗೂ ಕೂಡ ಒಂದು ಚಿಕ್ಕ ಸೂಚನೆ ಇದೆ. ಬರೋವಾಗ ಒಂದು ತೆಂಗಿನಕಾಯಿಯನ್ನ, ನೀರಿರುವಂತಹ ತೆಂಗಿನಕಾಯಿಯನ್ನ ಹಳದಿ ಬಟ್ಟೆನಲ್ಲಿ ಸುತ್ತಕೊಂಡು ತರಬೇಕಾಗತ್ತೆ. ಸೊ ದಯವಿಟ್ಟು ಎಲ್ಲರೂ ತೆಂಗಿನಕಾಯಿಯ ಜೊತೆ ಬನ್ನಿ, ಹಳದಿ ಬಣ್ಣದ ವಸ್ತ್ರದಲ್ಲಿ ತೆಂಗಿನಕಾಯಿಯನ್ನ ಸುತ್ತಕೊಂಡು ತಗೊಂಡು ಬನ್ನಿ. ಇನ್ನು ಮತ್ತೊಂದು ವಿಶೇಷತೆ ನಮ್ಮ ಮಾರ್ಚ್ 31ರ ಕ್ಲಾಸ್ನಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಎಲ್ಲರಿಗೂ ಒಂದು ಜೀವನದಲ್ಲಿ ಒಂದು ಹಂತದ ಬಗ್ಗೆ ಸಿಕ್ಕಾಪಟ್ಟೆ ಭಯ ಅವರ ಯಂಗ್ ಏಜ್ ನಲ್ಲೇ ಶುರುವಾಗ್ಬಿಡುತ್ತೆ. ಅದು ರಿಟೈರ್ಮೆಂಟ್ ಆದ್ಮೇಲೆ ನಾನು ಏನ್ ಮಾಡ್ಲಿ, ರಿಟೈರ್ಮೆಂಟ್ ಆದ್ಮೇಲೆ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನನ್ನನ್ನು ಯಾರು ನೋಡ್ಕೊಳ್ತಾರೆ, ಅಷ್ಟೊತ್ತಿಗೆ ವಯಸ್ಸಾಗ್ಬಿಡುತ್ತೆ. ಯಾಕೆ ವಯಸ್ಸಾಗಬೇಕು? ಸೊ ನಿಮ್ಮ ಪ್ರಕಾರ ರಿಟೈರ್ಮೆಂಟ್ ಅಂದ್ರೆ 60 ವರ್ಷ ಆಗಿರ್ಬೇಕಾ? ಅಷ್ಟೆಲ್ಲ ಬೇಕಾಗಿಲ್ಲ ರೀ, ನಮಗೆ ಇಷ್ಟ ಬಂದಾಗ ನಾವು ರಿಟೈರ್ ಆಗ್ಬೋದು. ಆಕ್ಚುಲಿ ಹಲವಾರು ಕ್ಲಾಸಲ್ಲಿ ಗುರೂಜಿಯವರು ಇದನ್ನ ತಿಳಿಸ್ಕೊಟ್ಟಿದ್ದಾರೆ, ಬಟ್ ಇನ್ ಡೆಪ್ತ್ ಎಲ್ಲೂ ಹೇಳ್ಕೊಟ್ಟಲ್ಲ. ರಿಟೈರ್ಮೆಂಟ್ ಫಂಡ್ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್, ಯಾಕೆ 60 ವರ್ಷನೇ ಆಗಿರ್ಬೇಕು ರಿಟೈರ್ ಆಗೋದಕ್ಕೆ? ಹಾಗಾಗಿ ಅದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಇಷ್ಟ ಬಂದಾಗ, ನಮಗೆ ಕೆಲಸ ಮಾಡಿದ್ದು ಸಾಕು ಅನ್ನಿಸ್ದಾಗ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹತ್ರ ಹೆಚ್ಚು ಹಣ, ಶ್ರೀಮಂತಿಕೆ ಇದ್ದಾಗ, ನಮಗೆ ಬೇಕಾದಾಗ ನಾವು ರಿಟೈರ್ಮೆಂಟ್ ಆಗ್ಬೋದು. ಸೊ ಹಾಗಾಗಿ ರಿಟೈರ್ಮೆಂಟ್ ಫಂಡ್ ಎಷ್ಟಿರಬೇಕು, ಯಾವ ರೀತಿ ರಿಟೈರ್ಮೆಂಟ್ ಫಂಡ್ ಅನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು, ಅದರ ಬಗ್ಗೆ ಒಂದು ಕೂಲಂಕುಷವಾದ ಅವಲೋಕನೆಯನ್ನ ಮಾಡಿ ತುಂಬಾನೇ ಅದ್ಭುತವಾದ ಮಾಹಿತಿಗಳನ್ನ ಮುಂದಿನ ಕ್ಲಾಸಲ್ಲಿ ಗುರೂಜಿಯವರು ತಿಳಿಸ್ಕೊಡ್ತಿದ್ದಾರೆ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ. ಅದಕ್ಕಿಂತ ಹೆಚ್ಚಾಗಿ ಯಾರನ್ನು ಎಂಪ್ಲಾಯ್ಡ್ ಆಗಿದ್ದೀರಾ, ಸಾಲಗಳಿದೆ, ಮುಂದಿನ ಜೀವನದ ಬಗ್ಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತಾ ಇದೆ, ದಯವಿಟ್ಟು ಮುಂದಿನ ಕ್ಲಾಸ್ ಅಟೆಂಡ್ ಮಾಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಯಾವ ರೀತಿ ನಿಮ್ಮ ರಿಟೈರ್ಮೆಂಟ್ ಫಂಡ್ ಅನ್ನ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಸೊ ಇನ್ ಡೆಪ್ತ್ ಫೌಂಡೇಶನ್ ಇಂದ ಬೇಸಿಕ್ ಇಂದ ಗುರೂಜಿಯವರು ಮುಂದಿನ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತಿದ್ದಾರೆ.
ಸೊ ಯಾರ್ಯಾರು ಬರ್ತಾ ಇದ್ದೀರಾ, ತೆಂಗಿನಕಾಯಿ ಬಗ್ಗೆ ಆಗ್ಲೇ ಹೇಳಿದೆ. ಮತ್ತೊಂದು ಸೂಚನೆ ಇದೆ, ಎಲ್ಲರೂ ಬರ್ತಾ ಬೀಜ ಇರುವಂತ ದ್ರಾಕ್ಷಿ ಹಣ್ಣುಗಳನ್ನ ತಗೊಂಡ್ ಬರಬೇಕು. ಬೀಜ ಇರುವಂತ ದ್ರಾಕ್ಷಿ ಹಣ್ಣುಗಳನ್ನ ತಗೊಂಡ್ ಬರ್ಬೇಕು. ಇನ್ನು ಬರ್ತಾ ಎಲ್ಲರೂ ಬ್ಲೂ ಕಲರ್ ಡ್ರೆಸ್ ನಲ್ಲಿ ಬರಬೇಕು. ನೀಲಿ ಬಣ್ಣದ ವಸ್ತ್ರಗಳನ್ನ, ಉಡುಗೆಗಳನ್ನ ಹಾಕೊಂಡು ಬರ್ಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಮನಿ ಮೆಡಿಟೇಷನ್ ಬಗ್ಗೆನೂ ಸಿಕ್ಕಾಪಟ್ಟೆ ಜನ ನಮ್ಮ ಯೂಟ್ಯೂಬ್ ನಲ್ಲಿ ಇವತ್ತಿಗೂ ಕೂಡ ಕಮೆಂಟ್ ಮಾಡ್ತಾ ಇದ್ರ. ಎಷ್ಟೇ ಹೇಳಿದ್ರು ಕೂಡ ಮನಿ ಮೆಡಿಟೇಷನ್ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು, ಈ ಕನ್ಫ್ಯೂಷನ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಮುಂದಿನ ಕ್ಲಾಸ್ ನಲ್ಲಿ ಮನಿ ಮೆಡಿಟೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿ, ಅಷ್ಟೇ ಅಲ್ಲದೆ ಕ್ಲಾಸ್ ನಲ್ಲೇ ಗುರೂಜಿಗಳ ಮುಂದೆನೆ ಮನಿ ಮೆಡಿಟೇಷನ್ ಅನ್ನ ಮಾಡಿಸ್ತಾರೆ ಗುರೂಜಿ ಅವರು. ಸೊ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೇಕು ಅಂತ, ಸೊ ಅದರಿಂದ ನಿಮ್ಗೆ ಗೊತ್ತಾಗತ್ತೆ. ಹಾಗಾಗಿ ಮುಂದಿನ ಕ್ಲಾಸ್ ಹಲವಾರು ವಿಶೇಷತೆಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಬಹುದಿನಗಳಿಂದ ನಿಮ್ಮಿಂದ ನಮಗೆ ಬರ್ತಿದ್ದಂತಹ ಪ್ರಶ್ನೆಗಳಿಗೆ ಸಂಪೂರ್ಣವಾದ ಮಾಹಿತಿಯನ್ನ ಮುಂದಿನ ಕ್ಲಾಸ್ ನಲ್ಲಿ ನೀವು ತಿಳ್ಕೊಳ್ಬಹುದು. ಮನಿ ಮೆಡಿಟೇಷನ್ ಆಗಿರ್ಬೋದು, ಸಾಲದ ಬಗ್ಗೆ ಆಗಿರ್ಬೋದು, ಕರ್ಮ ಸಿದ್ಧಾಂತದ ಬಗ್ಗೆ ಆಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ರಿಟೈರ್ಮೆಂಟ್ ಫಂಡ್, ಇದಿಷ್ಟು ಆಗಿರುತ್ತೆ ಮುಂದಿನ ಕ್ಲಾಸ್ನ ವಿಶೇಷತೆಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಸೀಟ್ ನಂಬರ್ಸ್ ನಾವು ಕೊಡ್ತಾ ಇದೀವಿ. ಮೊದಲೇ ಹೇಳ್ದಂಗೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಈ ಕೂಡಲೇ ನಿಮ್ಮ ಸೀಟ್ ನಂಬರ್ಸ್ ನ ಬುಕ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವರ್ಕ್ಶಾಪ್ ಮನಿ ಈಸ್ ಹ್ಯಾಪಿನೆಸ್ ಮಾರ್ಚ್ 31ನೇ ತಾರೀಕು.